ಸ್ಯಾಂಡ್ಲ್ವುಡ್ನ ಕ್ರೇಜಿ ಯಂಗ್ ಸ್ಟಾರ್ ವಿಕ್ರಮ್ ರವಿಚಂದ್ರನ್ ಬರ್ತ್ಡೇ ಇವತ್ತು. ಈ ಬರ್ಡೇ ತುಂಬ ಸ್ಪೆಷಲ್, ಯಾಕಂದರೆ ವಿಕ್ರಮ್ ಅವರ ಮುಧೋಳ್ ಸಿನಿಮಾದ ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಆಗಿದೆ. ಮತ್ತು ಬರ್ಡೇ ಅಂತಂದರೆ ಸಾಮಾನ್ಯವಾಗಿ ಕಲಾವಿದರಿಗೆ ಒಂದು ವಿಶೇಷವಾದ ದಿನ, ಯಾಕಂದರೆ ಅಭಿಮಾನಿಗಳಿಗೋಸ್ಕರ ಆ ದಿನವನ್ನು ಮೀಸಲಿಡ್ತಾರೆ. ಹಾಗೆ ಅದೇ ರೀತಿಯಾಗಿ ವಿಕ್ರಮ್ ಕೂಡ ಈ ಬಾರಿ ಅಭಿಮಾನಿಗಳಿಗೋಸ್ಕರ ಆ ದಿನವನ್ನು ಮೀಸಲಿಟ್ಟಿದ್ದಾರೆ. ಅವರ ತಂದೆಯ ಬರ್ಡೇಯನ್ನು ಅದ್ದೂರಿ ಬರ್ಡೇಗಳನ್ನು ನೋಡ್ಕೊಂಡು ಬಂದಂಥವ್ರು ಇವತ್ತು ಫ್ಯಾನ್ಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ವಿಕ್ರಮ್, ಮೊದಲಿಗೆ ನಿಮಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಬರ್ಡೇ ಸಂದರ್ಭದಲ್ಲಿ ಒಂದು ಒಳ್ಳೆ ಸರ್ಪ್ರೈಸ್ ತೊಗೊಂಡ್ಬಂದಿದ್ದೀರಾ. ಸಾಮಾನ್ಯವಾಗಿ ಕಲಾವಿದರುಗಳು ಅಥವಾ ಹೀರೋಗಳು ಸಿನಿಮಾಗಳು ಬರ್ತಿದೆ ಅಂತಂದಾಗ ಬರ್ಡೇ ಟೈಮಲ್ಲಿ ಏನೋ ಒಂದು ಬಿಡುಗಡೆ ಮಾಡುವಂಥದ್ದು, ಟೀಸರ್ಟಲ್ಲಿ ಬಿಡೋದು ಒಂದು ಸಂಪ್ರದಾಯ. ಈ ಸರಿ ನೀವು ಒಂದು ವಿಶೇಷವಾಗಿ ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಮಾಡಿದ್ದೀರಿ. ಬರ್ಡೇ ಸೆಲೆಬ್ರೇಷನ್ ಜೊತೆಗೆ ಆ ಸ್ಪೆಷಲ್ ಸಾಂಗ್ ಹೇಗಿರುತ್ತೆ? ಇಲ್ಲ, ಜನರಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಎಕ್ಸ್ಪೆಷಲಿ ಲಾಸ್ಟ್ 4 ಇಯರ್ಸಿಂದ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ತಾತನೂ ಆ ಟೈಮಲ್ಲಿ ತೀರ್ಕೊಂಡ್ರು. ಇಬ್ಬರು ನಮ್ಮ ಮದರ್ ಕಡೆ ಆ್ಯಂಡ್ ಫಾದರ್ ಕಡೆ August 13th August 24th ಇಬ್ಬರು ಆ ಥರ ತೀರ್ಕೊಂಡ್ರು. ಸೊ ಅವತ್ತಿಂದ ಸೆಲೆಬ್ರೇಷನ್ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಬಟ್ ಎಲ್ಲೋ ಒಂದು ಕಡೆ ಮುದ್ದೋಳ್ ಹುಡುಗರು ಒತ್ತಾಯ, ನಾವು ಬೇರೆ ಥರ ಏನೇನೋ ಕೆಲಸಗಳು ಮಾಡ್ತಾಯಿದ್ವಿ ಬರ್ಡೇಸ್ ಟೈಮ್ ಬಂದಾಗ. ಈ ಸತಿ ಒಂದು ನನ್ನ ಜೊತೆ ಕೊಲಾಬ್ರೇಟ್ ಆಗಿರೋ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರು ಸೇರ್ಕೊಂಡು ಏನೋ ಮಾಡಲೇಬೇಕು ಅಂತ ಕೂತ್ಕೊಂಡಾಗ ಐ ಹ್ಯಾಡ್ ಅನ್ ಔಟ್ಪುಟ್ ರೆಡಿ. ಸೊ ಮಾಡಿದ್ರೆ ಪಾಸಿಟಿವ್ ಆಗಿ ಒಂದು ಸಾಂಗಲ್ಲಿ ಶುರು ಮಾಡೋಣ ಸರ್, ಪಾಸಿಟಿವ್ಲಿ ಸ್ಟಾರ್ಟ್ ಆಗಲಿ, ಹೋಗ್ತಾ ಒಂದೊಂದು ಕಂಟೆಂಟ್ ಬಿಟ್ಕೊಂಡು ಹೋಗೋಣ ಅದು ಆ ಥರ ಆಗಿದೆ ಇದು. ಆ್ಯಂಡ್ ಮೋರ್ ಓವರ್ ಐ ಗೆಸ್ ಲಾಸ್ಟ್ ಒಂದು 1 ಮಂತಿಂದ ಡ್ಯಾಡಿಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಆಡಿಯನ್ಸು. ಅವ್ರನ್ನ ಭೇಟಿಯಾಗೋ ಅವಕಾಶ ನನಗೆ ಸಿಕ್ತಲ್ವ, ಆ ಆಪರ್ಚುನಿಟಿನ ಸ್ವಲ್ಪ ಯೂಸ್ ಮಾಡಿಕೊಂಡು ಅವ್ರನ್ನ ಭೇಟಿಯಾದೆ. ಎಷ್ಟು ಪ್ರೀತಿ, ಅದು ನನ್ನ ಪ್ರಕಾರ ಮೈ ಬೆಸ್ಟ್ ಬರ್ಡೇ ಗಿಫ್ಟ್ ಎವರ್. ಸಾಮಾನ್ಯವಾಗಿ ಸ್ಟಾರ್ ಕಿಡ್ಸ್ ಅಂತಂದಾಗ ಬರ್ಡೇ ಹೇಗಿರುತ್ತೆ ಅನ್ನೋದೊಂದು ಕುತೂಹಲ ಆ ಸ್ಟಾರ್ ಅಭಿಮಾನಿಗಳಿರುತ್ತೆ. ಅವ್ರು ಹೆಂಗೆ ಸ್ಟಾರ್ ಕಿಡ್ ತಮ್ಮ ಮಕ್ಕಳು ಬರ್ಡೇ ಎಷ್ಟು ಜೋರಾಗಿ ಮಾಡ್ತಾರೆ, ಹೇಗೆ ಅದ್ದೂರಿಯಾಗಿ ಮಾಡ್ತಾರೆ ಅಂತೇಳಿ. ವಿಕ್ಕಿಗೆ ಆ ಥರದ ಮೆಮೊರೇಬಲ್ ಬರ್ಡೇ ಅಂತಂದರೆ, ಅದ್ದೂರಿಯ ಬರ್ಡೇ ಅಂತಂದರೆ ಯಾವುದು ಅಂತ? ಡ್ಯಾಡಿ ಇದೆ ಮಲ್ಲ 2004 ನನ್ನ ಪ್ರಕಾರ ಐ ಗೆಸ್ ಇವಾಸ್ 42-43 ಇದ್ರು ಡ್ಯಾಡಿ. ಅವತ್ತು ಮೇಲೆ ಒಂದು ಸಿಟ್ಔಟ್ ಇತ್ತು, ಇಡೀ ಆ ಸಿಗ್ನಲ್ ಟು ಈ ಸಿಗ್ನಲ್ ರೋಡ್ ಬ್ಲಾಕ್ ಆಗಿತ್ತು. 42-43 kgs ಕೇಕ್, ಕರ್ನಾಟಕ ಫ್ಲ್ಯಾಗ್ದು ಕೇಕ್ ಮಾಡಿ ಫ್ಯಾನ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡಿದ್ರು. ಐ ಗೆಸ್ ನನ್ನ ಪ್ರಕಾರ ದಟ್ಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್. ನನಗೆ ಜ್ಞಾಪಕ ಇರೋದ್ರಲ್ಲಿ ಅದೇ ಬೆಸ್ಟ್ ಇರಬೇಕು. ಸಾಮಾನ್ಯ ಬರ್ಡೇ ಸುತ್ತಮುತ್ತ ಮಾತಾಡ್ತಾ ಹೋದರೆ ನಾರ್ಮಲಿ ನೀವು ಈ ಗಿಫ್ಟ್ಗಳು ಬರುವಂಥದ್ದು ಇದೆಲ್ಲ ನಿಮಗೆ ನಾರ್ಮಲೈಸ್ ಆಗಿ ಅಂದರೆ ನೋಡಿರ್ತೀರ, ಫ್ಯಾನ್ಸ್ಗಳು ಸಿಕ್ತಾಗಲೂ ಏನಾದ್ರು ಒಂದು ಕೊಡುವಂಥದ್ದೆಲ್ಲ ಇರುತ್ತೆ. ಇವತ್ತು ಕೂಡ ನೋಡಿದ್ರಲ್ಲ, ಹೌದು, ಖಡ್ಗ ಮತ್ತು ಇದೇನೋ ಬೆಳ್ಳಿ ಒಂದು, ಅದೇ ಅವರೇನೋ ದಾವಣಗೆರೆ ಅವರು, ಅವ್ರ ಡ್ಯಾಡಿ ಫ್ಯಾನ್ಸ್ ಅವರು. ಇವತ್ತು ನಮ್ಮನ್ನು ಅದೇ ಥರ ನೋಡ್ತಾ ಇದ್ದಾರೆ. ಜಸ್ಟ್ 1 ಫಿಲ್ಮ್ ಓಲ್ಡ್ ಸರ್, ಇನ್ನೂ ಚಿಕ್ಕ ಹುಡುಗರು ನಾವು, ಇನ್ನೂ ಏನೇನೋ ಮಾಡಬೇಕು, ಇನ್ನೂ ಕಳಿಬೇಕು, ತುಂಬ ಇದೆ ನಾವು ನೋಡೋಕ್ಕೆ. ಅಷ್ಟರಲ್ಲಿ ಇಷ್ಟು ಪ್ರೀತಿ ಅನ್ನೋದು ಆ ಸರ್ನೇಮ್ ರವಿಚಂದ್ರನ್ ಸರ್, ನಮ್ಮ ತಂದೆ, ಅವರಿಂದಾನೇ ಇಷ್ಟು ಪ್ರೀತಿ ಸಿಗ್ತದೆ. ಅದನ್ನು ಯಾವತ್ತೂ ಮೋಸ ಮಾಡಲ್ಲ. ನಿಮಗೆ ತುಂಬ ನಿಮ್ಮ ತಂದೆಗೆ ಬಂದಿರೋ ಗಿಫ್ಟ್ ನೆನಪಿರುವಂಥದ್ದು ಯಾವುದು? ಇದು ನನಗೆ ಬೇಕು ಅಂತ ಅಂದ್ಕೊಂಡಿದ್ದು ಯಾವುದು? ಇದು ತುಂಬ ಚೆನ್ನಾಗಿದೆ ಡ್ಯಾಡಿ ಅಂತ ಹೇಳಿದಂತೆ ಯಾವುದಾದ್ರು ತುಂಬ ಇದೆಯಾ? ಹೇಗೆ? 100% ನಾನು ಇವತ್ತಲ್ಲ ಯಾವತ್ತಿಗೂ ಒಂದೇ ಅವ್ರು ದೊಡ್ಡ ಗಿಫ್ಟ್ ನನಗೆ ಕೊಟ್ಟಿರೋದು ಸಿನಿಮಾ. ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಬೇರೆ ಏನಿಲ್ಲ. ಆಮೇಲೆ ಅವ್ರ ಸರ್ ನೇಮ್, ಬಟ್ ಸಿನಿಮಾ ಥರ ದೊಡ್ಡ ಗಿಫ್ಟು ಐ ಗೆಸ್ ಅದನ್ನು ಯಾವುದು ಮೀರ್ಸೋಕ್ಕಾಗಲ್ಲ. ನಾನು ಒಂದು ಸ್ವಲ್ಪ ಹಿಂದೆ ಹೋಗೋದಾದರೆ, ನಿಮ್ಮ ತಂದೆಗೆ ಫ್ಯಾನ್ಸ್ಗಳು ಕೊಟ್ಟಿರೋಂಥ ಗಿಫ್ಟನ್ನು ನೀವು ನೋಡಿ ಏನು ಈ ಥರದೆಲ್ಲ ಕೊಟ್ಟಿದ್ದಾರೆ ಅಂತ ಅನಿಸಿದ್ದು, ವಾಫಿಲ್ ಕೊಟ್ಟಿದ್ದಾರೆ, ಇದೆಯಾ ನೆನ್ಪು ಮಾಡ್ಕೊಳ್ಳೋದು? ನನಗೆ ಏನು ಆ ಥರ ಸದ್ಯಕ್ಕೆ ಏನು ಸ್ಟ್ರೈಕ್ ಆಗ್ತಿಲ್ಲ. ಬಟ್ ಆ 42 kgs ಕೇಕ್ ಅಂತೂ ನಂಗೆ ಕಂಡು ಹಂಗೆ ಇದೆ ಅದು. ಬಿಕಾಸ್ ದಟ್ ವಾಸ್ ಸಮಥಿಂಗ್ ವೆರಿ ವೆರಿ ಬಿಗ್. ಆ್ಯಂಡ್ ಅವರು ಗಿಫ್ಟಾಗಿ ಅವ್ರಿಗೇನಾದರೂ ಸ್ವಲ್ಪ ತುಂಬ ಖುಷಿ ಕೊಟ್ಟಿರುತ್ತೆ ಅಂದರೆ, ಅವ್ರ ಸಿನಿಮಾನ ನೋಡಿ ಯಾರಾದರೂ ಸಖತ್ತಾಗಿದೆ ಅಂತ ಹೇಳಿದರೆ, ಅವ್ರ ಸಿನಿಮಾನ ನೋಡಿ ಅವ್ರ ಲೈಫ್ ಚೇಂಜ್ ಆಯ್ತು ಅಂತ ಹೇಳಿದರೆ, ಅವ್ರ ಸಿನಿಮಾನ 30 ವರ್ಷ ಆದಮೇಲೆ ಜನ ಅದನ್ನು ಅಷ್ಟು ಚೆನ್ನಾಗಿ ಅದನ್ನು ಏನು ಹೇಳೋದು ಸೆಲೆಬ್ರೇಟ್ ಮಾಡಿದ್ರಲ್ಲ, ಹಾಗೆ ದಟ್ ವುಡ್ ಹ್ಯಾವ್ ಗಿವನ್ ಹಿಮ್ ದ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹ್ಯಾಪಿನೆಸ್. ಬಿಕಾಸ್ ಅವ್ರಿಗೆ ನನ್ನ ಸಿನಿಮಾ 10 ಕೋಟಿ ಮಾಡ್ತು, 100 ಕೋಟಿ ಮಾಡ್ತು, ಅವ್ರು ಈ ಕಡೆ ಆ್ಯಕ್ಟ್ ಮಾಡಲಿ, ಆ ಕಡೆ ಆ್ಯಕ್ಟ್ ಮಾಡಿ, ಅದರಿಂದ ಅವ್ರಿಗೆ ಖುಷಿನೇ ಬರೋಲ್ಲ. ಆಡಿಯನ್ಸ್ ಎಂಟರ್ಟೈನ್ ಆದರೂ, ಖುಷಿ ಪಟ್ಟರು ನನ್ನಿಂದ, ಅವರಿಂದ ಅಂತ ಹೇಳಿದರೆ, ಅದು ಆ ಟೈಮಲ್ಲಿ ವಿ ಕ್ಯಾನ್ ಸಿ ದ ಹೈಯೆಸ್ಟ್ ಹ್ಯಾಪಿನೆಸ್ ಆಫ್ ರವಿಚಂದ್ರನ್ ಸರ್. ವಿಕ್ಕಿ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಯಾಕಂದರೆ ಬಿಗಿನಿಂದನೂ ಕೂಡ ನೀವು ಫಸ್ಟ್ ಸಿನಿಮಾ ಎಂಟ್ರಿ ಆಗಬೇಕು ಕೂಡ ಆ ಥರದ ಪ್ರಶ್ನೆಗಳು ತುಂಬ ಬಂದಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ವಿಕ್ರಮ್ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ಮಾತುಗಳು ಜಾಸ್ತಿ ಇದೆ, ತುಂಬ ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ ಅನ್ನೋ ಮಾತುಗಳಿದೆ. ಯಾಕೆ ಗ್ಯಾಪ್ ಆಗ್ತಿದೆ ವಿಕ್ಕಿ ಅವರ ಸಿನಿಮಾ ಜರ್ನಿ ಅನ್ನೋದು? ಸರ್, ನನ್ನ ಪ್ರಕಾರ ನನಗಿರೋ ಎಕ್ಸ್ಪೆಕ್ಟೇಷನ್ಸು, ಅದೇನೋ ರೆಸ್ಪಾನ್ಸಿಬಿಲಿಟಿ ಏನೇನಿದೆ, ಒಂದು 100% ಅಂತ ತೊಗೊಂಡ್ರೆ ಅದರಲ್ಲಿ ಒಂದು 10-15% ಅಷ್ಟೇ ಅದು. ಮಿಕ್ಕಿದ 85%ನ್ನು ನಾವು ಕೊಡೋ ಕಂಟೆಂಟಲ್ಲಿ ಸಿನಿಮಾ ಕರ್ಕೊಂಡು ಬಂದು ಕೂರಿಸಿ ಅವ್ರನ್ನ ಎಂಟರ್ಟೈನ್ ಮಾಡಿ, ಅವ್ರಿಗೆ ಓಕೆ ವಿಕ್ರಮ್ ರವಿಚಂದ್ರನ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಗುರು, ಟ್ರಸ್ಟ್ ವರ್ದಿ ಪರ್ಸನ್ ಟು ಮೇಕ್ ಅ ಫಿಲ್ಮ್ ಅಂತ ಅವ್ರು ನಮಗೆ ಆ ಒಂದು ಟ್ಯಾಗ್ ಕೊಡಬೇಕು. ಅದಕ್ಕೆ ಇಷ್ಟು ಟೈಮ್ ಬೇಕಾಗಿದೆ. ಬಿಕಾಸ್ ನಾವು ತಿದ್ಕೋಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಒಳ್ಳೆ ಕಂಟೆಂಟ್ಸ್ ಹುಡುಕಬೇಕು, ಒಳ್ಳೆ ಕಂಟೆಂಟ್ಸ್ ಆ ಕಂಟೆಂಟಿಗೆ ತಕ್ಕಂಗೆ ಪ್ರೆಸೆಂಟ್ ಮಾಡಬೇಕು.
ಇದು ನನ್ನ ಪ್ರೊಡಕ್ಷನ್ ಓಕೆ. ನನ್ನ ಪ್ರೊಡಕ್ಷನ್ ಅಂದಮೇಲೆ ಮೈ ಅರ್ನಿಂಗ್ ಇಸ್ ಓನ್ಲಿ ಸಿನಿಮಾ. ನಾನು ಎಲ್ಲಿಂದನೂ ತೊಗೊಂಡು ಬರೋಲ್ಲ. ಐ ಡೂ ಮೈ ಓನ್ ಸಾರ್ಟ್ ಆಫ್ ರಿಸರ್ಚ್ ಆ್ಯಂಡ್ ಗೆಟ್ ದ ಮನಿ ಆ್ಯಂಡ್ ಐ ಡೂ ಇಟ್. ಅದೇ ಥರ ಬೇರೆ ಪ್ರೊಡ್ಯೂಸರ್ ಕೊಟ್ಟಿರೋದ ಮೇಲೆ ಮುದ್ದೋಲ್ ಆದಮೇಲೆ ಮಾಡೋಣ ಸರ್, ಮುದ್ದೋಲ್ ಇಷ್ಟು ನೀವು ಮಾಡ್ತಾಯಿದ್ದೀರಾ, ಮುದ್ದೋಲ್ ಆದಮೇಲೆ ನಾವು ಬ್ಯಾಕಪ್ಪಲ್ಲಿ ಇರ್ತೀವಿ ಅಂತ ಬಂದಿರೋ ಟೀಮ್ಸ್ ಜಾಸ್ತಿ ನನಗೆ. ಇಲ್ಲೂ ಒಂದು 2-3 ಜನ ಇಲ್ಲೇ ಇದ್ದಾರೆ ಆ್ಯಕ್ಚುಲಿ. ಬಟ್ ಅವ್ರ ಅನೌನ್ಸ್ಮೆಂಟ್ ಅವ್ರಿಗೆ ಬಿಟ್ಟಿದ್ದು. ಬಟ್ ಟೈಮ್ ತೊಗೊಳ್ತಾ ಇರೋದು ಬಿಕಾಸ್ ಇದಾದಮೇಲೆ ಗಾಡಿ ನಿಲ್ಬಾರ್ದು. ಇದು ಓಕೆ, ಇವಾಗ ನಡೆದೋಯ್ತು ಒಂದು ಸಬ್ಯಾಟಿಕಲ್ ಅಂತಲೇ ತೊಗೊಳ್ಳೋಣ, ಅದನ್ನು ಪರವಾಗಿಲ್ಲ. ಬಟ್ ನೀವು ನೋಡ್ತಾ ಇರೋ ಕಂಟೆಂಟ್ ಎಲ್ಲ 6 months ಬ್ಯಾಕ್ ಶೂಟ್ ಮಾಡಿರೋ ಕಂಟೆಂಟ್. ಇವತ್ತಿನ ಟ್ರೆಂಡ್ಗೆ ಅದು ಮೋಸ ಮಾಡಲ್ಲ. ಸೊ ವಿ ಆರ್ ಆಲ್ವೇಸ್ ಅಹೆಡ್. ಬಟ್ ಕ್ವಾಲಿಟಿ ಮಾತ್ರ ಮಿಸ್ ಮಾಡಬಾರ್ದು. ಏನೇ ಮಾಡಿದ್ರು ನಮ್ಮನ್ನು ಜನ ಟ್ರಸ್ಟ್ ಮಾಡಬೇಕು ದಟ್ ವಿ ಕ್ಯಾನ್ ಡೆಲಿವರ್ ಗುಡ್ ಫಿಲ್ಮ್. ಟ್ರಸ್ಟನ್ನು ಪಡೆಯೋಕ್ಕೆ ಇಷ್ಟು ಟೈಮ್ ತೊಗೊಳ್ಳೇಬೇಕು ಸರ್. ನಿಮ್ಮದು ಫಸ್ಟ್ ಸಿನಿಮಾ ಬಂದಾಗ ಒಂದಿಷ್ಟು ಮಾತುಗಳಿದೆ, ಅಂದರೆ ಕನ್ನಡಕ್ಕೆ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಮತ್ತು ಫ್ಯಾಮಿಲಿ ಹೀರೋ ಸಿಕ್ತಪ್ಪ ಅಂತ ಮಾತುಗಳೆಲ್ಲ ಇದ್ವು. ಆ ಥರ ಇವಾಗಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮ ಮೇಲೆ. ಆ ಥರ ಸಿನಿಮಾಗಳು ಮಾಡಬೇಕು, ಮಾಸ್ ಸಿನಿಮಾಗಳು ಮಾಡಬೇಕು, ಅಥವಾ ಒಂದು ಕಂಟೆಂಟ್ ಇರುವಂಥ ಸಿನಿಮಾಗಳು ಮಾಡಬೇಕು, ನಮ್ಮ ಕಲ್ಚರ್ ಇರುವಂಥದ್ದು ಕನ್ನಡ ಮಣ್ಣಿನ ಸಿನಿಮಾಗಳು ಮಾಡಬೇಕು ಅಂತೇಳಿ. ಸೊ ಆ ಪ್ರೆಷರ್ ಜಾಸ್ತಿ ಇದೆ ಹೇಗೆ ನಿಮಗೆ? ಪ್ರೆಷರ್ ಎಲ್ಲ ಏನಿಲ್ಲ ಸರ್. ಸ್ಟೋರೀಸ್ ತುಂಬ ಇದೆ. ಸ್ಟೋರೀಸ್ ನಾವು ಬರಿತೀವಿ, ಟೀಮಾಗಿ ಕೂತ್ಕೊಂಡು ಬರಿತೀವಿ. ಪ್ರೆಷರ್ ಏನಿಲ್ಲ ಸರ್. ಕೆಲಸ ಇಷ್ಟಪಟ್ಟರೆ ಅದು ಯಾವ ಥರ ಸ್ಟೋರೀಸ್ ಬೇಕಾದರೂ ಮಾಡ್ತೀವಿ. ನಾಳೆ ನನಗೆ ಫೈಟೇ ಇರಬೇಕಂತೇಳಿ ನನಗೆ ಒಂದು ಗೂಗ್ಲಿ ಥರ ಸಬ್ಜೆಕ್ಟ್ ಮೇಲೆ ಖುಷಿಯಾಗಿ ಹೋಗಿ ಮಾಡ್ತೀನಿ ನನಗೆ ಇವಾಗ ಮುದ್ದೋಲ್ ಕಷ್ಟ ನನಗೆ. ನಾನು ತುಂಬ ಜೋವಿಯಲಾಗಿದ್ದು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂರೋದ್ರಲ್ಲಿ ಸ್ವಲ್ಪ ಬೆಟ್ರ್ ನಾನು. ಈ ಮುದ್ದೋಲಲ್ಲಿ ಸ್ವಲ್ಪ ಸೀರಿಯಸ್ಸು ಮಚ್ಚಿಲ್ಲ, ಬಟ್ ಓಕೆ ಆ್ಯಕ್ಷನ್ನು ಸೀರಿಯಸ್ ಫಿಲಮ್ಸು ಆ ಥರ ಸ್ವಲ್ಪ ಮುದ್ದೋಲ್ ವಾಸ್ ಎ ಡಿಫಿಕಲ್ಟ್ ನನಗೆ. ಬಟ್ ಯಾವ ಥರ ಸಬ್ಜೆಕ್ಟ್ ಇದ್ದರೂ ಸಬ್ಜೆಕ್ಟ್ ಚೆನ್ನಾಗಿದ್ದರೆ ಕಣ್ಣು ಮುಚ್ಕೊಂಡು ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡದಾಗಿ ಅಂದರೆ ಈ ಸ್ಟಾರ್ ಸಿನಿಮಾಗಳು ಬರೋ ಅಬ್ಬರ ಏನಿರುತ್ತೋ ಆ ಥರದ ಅಬ್ಬರ ರವಿ ಸರ್ ಯಾವತ್ತೋ ಹಿಂದೆ ಮಾಡಿದ ಸಿನಿಮಾ ಶಾಂತಿಕ್ರಾಂತಿಯ ಅಬ್ಬರ ಈಗ ಶುರುವಾಗಿದೆ. ಎಷ್ಟು ದೊಡ್ಡ ಮಾಡಿದಾಗ ಅದಕ್ಕೊಂದು ಅಭಿಯಾನ ಆಗ್ತಾಯಿದೆ, ಆ ಸಿನಿಮಾ ಬರಬೇಕು ಅಂತೇಳಿ ಕೇಳ್ತಿದ್ದಾರೆ. ಸಿನಿಮಾ ಯೂಟ್ಯೂಬಲ್ಲಿ ಇದೆ, ಆದ್ರೂ ಕೂಡ ಸಿನಿಮಾ ಥಿಯೇಟ್ರ್ ನೋಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆ ನಿಮ್ಮ ಬರ್ಡೇ ಈ ಸಂದರ್ಭದಲ್ಲಿ ಫ್ಯಾನ್ಸ್ಗಳು ಬಂದಿದ್ದಾರೆ, ಅವ್ರ ಬೇಡಿಕೆಗಳು ಕೇಳಿರ್ತೀರಾ. ಸೊ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ, ಚಿಕ್ಕಪ್ಪ ಕರೆಕ್ಟಾಗಿ ಮಾತಾಡಿದ್ರು. ಯಾಕಂದರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಈಶ್ವರ ಸಂಸ್ಥೆಯಿಂದ ಅವ್ರು ಮಾತಾಡಿದ್ರೇ ಕರೆಕ್ಟಾಗಿರೋದು. ನೀಟಾಗಿ ಬಂದು ಎಲ್ರಿಗೂ ಒಂದು ಕ್ಲಾರಿಟಿ ಕೊಟ್ಬಿಟ್ರು. ನನ್ನ ಪ್ರಕಾರ ಆ್ಯಸ್ ಅ ಫ್ಯಾನ್ ನಾನು ಅದನ್ನ ಸಿನಿಮಾದಲ್ಲಿ ನೋಡಿಲ್ಲ. ಸೊ ನಾನು ಅದನ್ನು ಇವತ್ತಿಗೂ ಯೂಟ್ಯೂಬಲ್ಲಿ ನಾನು ಎಷ್ಟೋ ಸತಿ ನೋಡಿದ್ದೀನಿ. ಇವಾಗ ನೋಡಿದಾಗ ಒಂದು ಬೇರೆ ಥರನೇ ಒಂದು ಫೀಲ್ ನನಗೆ. ಒಂದೊಂದು ಸೀನು ಡಿಫ್ರೆಂಟಾಗಿ ಕಾಣಿಸುತ್ತೆ ನನಗೆ. ಎನಿ ಸೀನ್ ಎನಿ ಸಾಂಗ್ ಕೇಳಿದ್ರೆ. ಬಟ್ ಡೆಲಿವರ್ ಮಾಡಿದ್ರೆ ವಿತ್ ಕ್ವಾಲಿಟಿ ಡೆಲಿವರ್ ಮಾಡಬೇಕು. ಆ ಕ್ವಾಲಿಟಿ ಇಲ್ಲ ಅಂದರೆ ರವಿ ಸರ್ ಇಸ್ ನೋನ್ ಫಾರ್ ದ್ಯಾಟ್. ಸೊ ಅದು ಯಾವತ್ತು ನಮ್ಮ ಕೈಲಿ ಅಚೀವ್ಮೆಂಟ್ಸ್ ಈ ಥರ ಆಗುತ್ತೆ ಅಂತ ಕ್ಲಾರಿಟಿ ಕೊಟ್ಟರು, ಇಟ್ ವಾಸ್ ಬೆಟರ್ ಟು ಅನೌನ್ಸ್ ಟು ದ ಪಬ್ಲಿಕ್. ತುಂಬ ಖುಷಿಯಾಗತ್ತೆ ಸರ್. ಈ ಡಿಸರ್ವ್ಸ್ ಆಲ್ ದ ಅಪ್ಲಾಸ್. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಅವತ್ತು ರವಿ ಸರ್ ಈ ಸಿನಿಮಾದಿಂದ ಅವರ ಒಂದು ಬೇರೆ ಅಂದರೆ ಅವರ ಜೀವನದಲ್ಲಿ ಬೇರೆ ಮಜಲ ತೊಗೊಳ್ಬೇಕಾಗಿ ಬಂತು. ಯಾಕಂದರೆ ಸಿನಿಮಾ ಗೆಲ್ಲೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ. ಬಟ್ ಇವತ್ತು ಆ ಸಿನಿಮಾಗೆ ಇಷ್ಟು ಬೇಡಿಕೆ ಬರ್ತಿದೆ, ಇಷ್ಟೊಂದು ಏನು ಸಿನಿಮಾ ರಿಲೀಸ್ ಆಗಲಿ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಇದೆ ಹೇಗೆ ಅಂತೇಳಿ. ಯಾಕಂದರೆ ನಿಮ್ಮ ಚಿಕ್ಕಪ್ಪಗಳೇ ಕ್ಲಾರಿಟಿ ಕೊಟ್ಟಿದ್ದಾರೆ, ಇನ್ನೊಂದು ವರ್ಷ ಆದ್ರೂ ಅದೇ ಮಾಡ್ಬೋದು. ಸದ್ಯಕ್ಕೆ ಅದೇ ಕ್ಲಾರಿಟಿ. ಅದಾದಮೇಲೆ ಏನು ಮಾಹಿತಿ ನಮ್ಮ ಕಡೆಯಿಂದನೂ ಏನೂ ಇಲ್ಲ. ನೀವು ನೋಡೋಣ, ಅವರು ಏನೋ ಡಿಸಿಷನ್ ಬಂತು ಅಂದರೆ ನಮ್ಮ ಚಿಕ್ಕಪ್ಪ ಕಡೆಯಿಂದನೇ ಆನ್ಸರ್ ಬರುತ್ತೆ. ನೀವು ಟೆಕ್ನಿಕಲಿ ನೀವು ಕೂಡ ತುಂಬ ತಿಳ್ಕೊಂಡಿದ್ದೀರಿ ಅಪ್ಪ ಜೊತೆ ಕೆಲಸ ಎಲ್ಲ ಮಾಡಿ. ಹಾಗಾಗಿ ಇದನ್ನು ಚಿಕ್ಕಪ್ಪ ಜೊತೆ ನೀವು ಚರ್ಚೆ ಮಾಡಿದ್ದೀರಾ ಸಿನಿಮಾ ರಿಲೀಸ್ ಮಾಡೋದ್ರ ಬಗ್ಗೆ? ಚರ್ಚೆ ಎಲ್ಲ ಮಾಡಿದ್ವಿ. ಬಟ್ ಏನಂದರೆ ಅಂಥವ್ರು ಈ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಮಾತ್ರ ಅದು ಸೀಮಿತವಾಗಿ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಸೇರುತ್ತೆ. ನಾವೇನೇ ಮಾತಾಡಿದ್ರು ವಿ ಆರ್ ಲರ್ನರ್ಸ್, ಇನ್ನೂ ಕಲಿತಿದ್ದೀವಿ ನಾವು. ಬಟ್ ಅವ್ರಿಗೆ ಎಲ್ಲ ಗೊತ್ತು. ನಾಗರಾವ್ ಅವರೇ ಮಾಡಿದ್ರು, ಎಷ್ಟು ನೀಟಾಗಿ ಎಷ್ಟು ತೊಗೊಂಡು ಬಂದು ನಾವೆಲ್ಲ ಸೇರ್ಕೊಂಡು ಅವರೇ ಫುಲ್ ಫ್ಲೆಜ್ ನಮ್ಮ ಚಿಕ್ಕಪ್ಪನೇ ಮಾಡೋದು. ಸೊ ಈ ಥರ ನಾವು ಯೋಚನೆ ಮಾಡಿದ್ರೆ ಅವ್ರ ಕಡೆಯಿಂದ ಏನೇ ಮಾಹಿತಿ ಬಂದರೂ ಕರೆಕ್ಟಾಗಿರುತ್ತೆ ಅಂತ ಈ ಟುಕ್ ದಟ್ ಸ್ಟೆಪ್. ಇಟ್ ವಾಸ್ ವೆಲ್ ಆ್ಯಂಡ್ ಗುಡ್. ಫೈನಲಿ ಈ ಒಂದು ಬರ್ಡೇ ಮತ್ತು ಮುದೋಳ್ ಸಿನಿಮಾದ ಒಂದು ಸ್ಪೆಷಲ್ ಸಾಂಗಿಂದ ಒಂದು ಹೊಸ ಜರ್ನಿ ಶುರು ಮಾಡ್ತಿದ್ದೀವಿ. ಮತ್ತೊಮ್ಮೆ ಸಿನಿಮಾ ರಿಲೀಸ್ ಆಗುತ್ತೆ. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಮುದೋಳನ್ನ? ಇಲ್ಲ, ನಮಗೊಂದು ಡೇಟ್ ಇದೆ ಸರ್. ಬಟ್ ಪೋಸ್ಟ್ ಪ್ರೊಡಕ್ಷನ್ VFX ನಮಗೆ ಸಬ್ಮಿಟ್ ಮಾಡಬೇಕು. ನಮ್ಮ ಕಡೆಯಿಂದ ಜಸ್ಟ್ ಒಂದು ಸ್ಮಾಲ್ ಸಾಂಗ್ ಶೂಟ್ ಮಾತ್ರ ಇದೆ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ನನ್ನ ಪ್ರಕಾರ ನಾನು ಸ್ಯಾಟಿಸ್ಫೈ ಆಗೋವರೆಗೂ ನಾನು ಡೇಟ್ ಅನೌನ್ಸ್ ಮಾಡೋದು. ಐ ಹ್ಯಾವ್ ಟು ಸಿ ದ ಫಿಲ್ಮ್. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಟ್ರಸ್ಟ್ ಅನ್ನೋದು ತುಂಬ ಕಷ್ಟ ಸರ್. ಒಂದು ಚಿಕ್ಕ ತಪ್ಪಲ್ಲಿ ನಮ್ಮ ಇಡೀ ಸಾಮ್ರಾಜ್ಯ ಬೀಳ್ಬೋದು. ಬಟ್ ಫೌಂಡೇಶನ್ ಎಷ್ಟಾಗತ್ತೋ ಅಷ್ಟು ನೀಟಾಗಿ ಸ್ಟ್ರಾಂಗಾಗಿ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ತುಂಬ ಡಿಲೇ ಮಾಡಲ್ಲ ಈ ಸತಿ. ಯಾಕೆ ಮುಗಿದೋಗಿದೆ, ನಾವು ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾರಿ ನಮ್ಮ ಕಡೆಯಿಂದ ಬೇಜಾರಾಗಿದೆ ಸರ್, ವೇಟ್ ಮಾಡಿಸ್ಬೇಕಾಯ್ತು. ಸೊ ಇದಿಷ್ಟು ವಿಕ್ರಮ್ ಪ್ರಚಂದ್ರ ಮಾತುಗಳ ಕ್ಯಾಂಪರ್ಸನ್ನು ನವೀನ್ ಪುರುಷ ಜೊತೆಗೆ ವಿಜಯ್ ಪೆಟ್ಟದಾರ್, ಯಶವಂತ್ ಸೋನಿ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.